ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು HRK ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಬೆಟ್ಟಕ್ಕೆ ದಾರಿ, ಬೆಟ್ಟಕ್ಕೆ ಹಿಂಗೆ ಬರಬೇಕು. ಬನ್ನಿ ಹೋಗೋಣ. ಇಲ್ಲೊಂದು ನಿಮ್ಗೆ ಅಂಗಡಿ ಕಾಣಿಸುತ್ತೆ ನೋಡಿ, ಭೀಮನ ಬೆಟ್ಟ ನೋಡಿ, ಹಿಂಗೆ ಹೋಗ್ಬೇಕು ನೋಡಿ. ಇದೆ ಬೆಟ್ಟಕ್ಕೆ ಹೋಗೋಕ್ಕೆ ಮೆಟ್ಲುಗಳಿದೆ, ಬನ್ನಿ ಹೋಗೋಣ. ನಿಮಗಿಲ್ಲಿ ಸ್ಟಾರ್ಟಿಂಗಲ್ಲಿ ಕೃಷ್ಣನ ದೇವಸ್ಥಾನ ಕಾಣಿಸುತ್ತೆ. ಸ್ಟಾರ್ಟಿಂಗು ನೋಡಿ, ಇದೇ ಮೆಟ್ಲುಗಳು, ಹತ್ಕೊಂಡು ಹೋಗ್ತಾ ಇರಬೇಕು. ನಿಮಗೆ ಫುಲ್ಲು ಮೆಟ್ಲುಗಳೇ ಇರಲ್ಲ. ನೋಡೋಣ ಮುಂದೆ ಏನಿದೆ ಅಂತ, ನಮಗೂ ಗೊತ್ತಿಲ್ಲ, ನಾವು ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಇದು ಭೀಮ ಬಕಾಸುರನ ಬೆಟ್ಟ ಅಂತ ಕರೀತಾರೆ. ಇದರಿಂದ ಒಂದು ಅದ್ಭುತವಾದ ಕಥೆ ಇದೆ. ನಾನಿವಾಗ ಹೇಳ್ತಾ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಒಮ್ಮೆ ಮಹಾಭಾರತ ಕಾಲದಲ್ಲಿ ಏಕಚಕ್ರ ಎಂಬ ಸುಂದರ ನಗರವಿತ್ತು. ಆದರೆ ಆ ನಗರ ಭಯದ ನೆರಳಿನಲ್ಲಿ ಮುಳುಗಿತ್ತು. ಏಕೆಂದರೆ ಬಕಾಸುರ ಎಂಬ ಭಯಾನಕ ರಾಕ್ಷಸನು ಏಕಚಕ್ರ ನಗರವನ್ನು ಆಳುತ್ತಿದ್ದ. ಪ್ರತಿದಿನ ಒಬ್ಬ ವ್ಯಕ್ತಿಯನ್ನು ಮತ್ತು ಅಪಾರ ಆಹಾರವನ್ನು ಅವನಿಗೆ ಒಪ್ಪಿಸಲೇಬೇಕು ಎಂಬ ಕ್ರೂರ ನಿಯಮವಿತ್ತು. ಆಕಾಶ ಕಂಪಿಸುವಂತೆ ಗರ್ಜಿಸುತ್ತಾ ಬಕಾಸುರ ನಗರಕ್ಕೆ ಬರುವಾಗ ಜನರು ತಮ್ಮ ಮನೆಗಳನ್ನು ಬಿಟ್ಟು ಓಡುತ್ತಿದ್ದರು. ಅವನ ಕೋಪ, ಅವನ ಹಸಿವು ಎಲ್ಲವನ್ನೂ ನಾಶ ಮಾಡುತ್ತಿತ್ತು. ಆ ಸಮಯದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿ ಏಕಚಕ್ರ ನಗರದಲ್ಲೇ ನೆಲೆಸಿದ್ದರು. ಜನರ ನೋವನ್ನು ಕಂಡು ಅಮ್ಮ ಕುಂತಿ ಒಂದು ಧೈರ್ಯದ ತೀರ್ಮಾನ ತೆಗೆದುಕೊಂಡರು. ಆ ರಾಕ್ಷಸನ ಅಂತ್ಯವಾಗಲೇಬೇಕು. ಕುಂತಿಯ ಮಾತನ್ನು ಕೇಳಿದ ಭೀಮ ನಗುಮುಖದಿಂದ ಹೇಳಿದರು, ಅಮ್ಮ, ಇಂದು ಬಕಾಸುರನಿಗೆ ಹೋಗುವವನು ನಾನು. ಅವನ ಶಕ್ತಿ, ಅವನ ಆತ್ಮವಿಶ್ವಾಸ ಅಚಲವಾಗಿತ್ತು.
ಅಂತೆ. ಬನ್ನಿ ಹೋಗೋಣ. ಇಲ್ಲಿ ಫುಲ್ಲು ಮೇಲೆ ಬಂದಿದ್ದೀವಿ. ನೋಡಿ ಇಲ್ಲಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವಿಲ್ಲಿ ಚಾಮುಂಡೇಶ್ವರಿ ಮೂರ್ತಿನ ನೋಡ್ಬೋದು. ಇಲ್ಲಿ ಬೆಳಗ್ಗೆನೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನೋಡಿ, ನೋಡ್ತಾ ಇದ್ದೀರಾ? ಅಪಾರ ಆಹಾರದಿಂದ ತುಂಬಿದ ಗಾಡಿಯನ್ನು ಭೀಮ ತಾನೇ ಎಳೆದೊಯ್ದನು. ಮಾರ್ಗ ಮಧ್ಯೆ ಅವನು ಆಹಾರ ತಿನ್ನುತ್ತಾ ನಿರ್ಭಯವಾಗಿ ನಡೆಯುತ್ತಿದ್ದ. ಇದನ್ನು ಕಂಡ ಬಕಾಸುರ ಕೋಪದಿಂದ ಗರ್ಜಿಸಿದ, ನನ್ನ ಆಹಾರವನ್ನು ತಿನ್ನುವ ಧೈರ್ಯ ಯಾರಿಗೆ? ಆ ಕ್ಷಣವೇ ಯುದ್ಧ ಆರಂಭವಾಯಿತು. ನೀವೀಗ ನೋಡ್ತಾ ಇರೋದು ಲಕ್ಷ್ಮಣ ತೀರ್ಥ. ಭೂಮಿ ಕಂಪಿಸಿತು, ಮಣ್ಣು ಗಾಳಿಯಲ್ಲಿ ಹಾರಿತು. ಭೀಮನ ಬಲದ ಮುಂದೆ ಬಕಾಸುರನ ಶಕ್ತಿ ಕುಸಿಯತೊಡಗಿತು. ಒಂದು ಕ್ಷಣದಲ್ಲಿ ಭೀಮ ತನ್ನ ಅಸಾಧಾರಣ ಶಕ್ತಿಯಿಂದ ಬಕಾಸುರನನ್ನು ನೆಲಕ್ಕೆ ಕುಗ್ಗಿಸಿದ. ಭೀಮನ ಕೈಯಲ್ಲಿ ಸಿಕ್ಕ ಬಕಾಸುರ ಕೊನೆಯ ಉಸಿರೆಳೆದನು. ಅಧರ್ಮದ ಅಂತ್ಯವಾಯಿತು, ಧರ್ಮದ ಜಯವಾಯಿತು. ಫೈನಲಿ ನಾವು ಬಂದ್ವಿ ಮೇಲೆ, ಫುಲ್ ಟಾಪಲ್ಲಿ ಬಂದ್ವಿ. ನೋಡಿ ಇದೆ ಬೆಟ್ಟ. ಇರು ಒಂದು ನಿಮಿಷ. ನೋಡಿ ಇಲ್ಲಿ ಬಾವುಟ ಕಟ್ತವ್ರೆ, ನೋಡ್ತಾರೆ ಬಂದು ನೀವು. ಕಾಲಾಯ ತಸ್ಮೈ ನಮಃ. ನೀವೀಗೇನು ನೋಡ್ತಾ ಇದ್ದೀರಾ, ಈ ಜಾಗದಲ್ಲಿ ಇಲ್ಲೇ ಭೀಮ ಬಕಾಸುರನ ಅಂತ್ಯ ಮಾಡಿ ಬಂಡೆಗಳ ಮಧ್ಯೆ ಊತಿಕ್ಕಿರೋದು. ಇವಾಗೂ ಭೀಮನ ಅಮಾವಾಸ್ಯೆ ದಿನ ಇಲ್ಲಿ ಬಕಾಸುರನ ಕೀವು ಮತ್ತು ರಕ್ತ ಹರಿತಾ ಇರತ್ತೆ ಅಂತ ನಂಬಿಕೆ ಇಲ್ಲಿರೋ ಜನ ಹೇಳ್ತಾ ಇದ್ದಾರೆ. ಏಕಚಕ್ರ ನಗರ ಮತ್ತೆ ಸಹಜ ಸ್ಥಿತಿಗೆ ಮರಳಿತು. ಜನರು ಸಂತೋಷದಿಂದ ಭೀಮನನ್ನು ವಂದಿಸಿದರು. ಅವರ ಕಣ್ಣಲ್ಲಿ ಭಯವಿಲ್ಲ, ಕೃತಜ್ಞತೆ ಮಾತ್ರ. ಈ ಕತೆ ನಮಗೆ ಹೇಳುವುದು ಒಂದೇ, ಧರ್ಮ ಯಾವಾಗಲೂ ಜಯಶೀಲ. ಶಕ್ತಿ ನ್ಯಾಯಕ್ಕಾಗಿ ಬಳಕೆಯಾದರೆ ಅಧರ್ಮ ನಾಶವಾಗುತ್ತದೆ. ಜೈ ಭೀಮ, ಜೈ ಧರ್ಮ. ಭೀಮನು ಬಕಾಸುರನ ಅಂತ್ಯ ಮಾಡಿದ ನಂತರ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಋಷಿ ಮುನಿಗಳು ಅವರಿಗೆ ಲಿಂಗ ಪ್ರತಿಷ್ಠಾಪನೆ ಮಾಡಲು ಹೇಳ್ತಾರೆ. ಅದುವೇ ಭೀಮಲಿಂಗೇಶ್ವರ ದೇವಸ್ಥಾನ. ನಾನು ಇವಾಗ ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ.
ನಾವೀಗ ಭೀಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ನಿಮಗೆ ಪಂಚಲಿಂಗ ದರ್ಶನ ಮಾಡ್ಬೋದು. ಬನ್ನಿ ಹೋಗೋಣ. ಮಾಡಿ ದೇಶ ಪರಿಹಾರಕ್ಕೆ 5 ಜನ ಪಾಂಡವರು ಬಂದು 5 ರಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದೇ ಬಂಡೆ ಬಕಾಸುರನ ಬಂಡೆ. ಆ ಬಂಡೆ ಒಳಗೆ ಬಕಾಸುರನ ಹೊರಗಡೆ ಹಾಕಿ ಮೇಲೆ ಬೆಣ್ಣೆ ಮುಚ್ಚಿರ್ತಕ್ಕಂಥದ್ದು. ಕಾಪಲ್ಲಿದೆಯಲ್ಲ ಅದನ್ನ. ಇದು ಧರ್ಮರಾಯ ಲಿಂಗ. ಇದು ಅರ್ಜುನ ಸ್ಥಾಪನೆ ಮಾಡಿರೋ ಲಿಂಗ. ಬನ್ನಿ ನೋಡೋಣ. ಇದು ನಕುಲ ಸ್ಥಾಪನೆ ಮಾಡಿರೋ ಲಿಂಗ. ಇದು ನಕುಲ ಸಹದೇವ ಲಿಂಗ ಪ್ರತಿಷ್ಠಾಪನೆ ಮಾಡಿರೋದು ನೋಡಿ. ಇದೇ ನೋಡಿ ಭೀಮ ಪ್ರತಿಷ್ಠಾಪನೆ ಮಾಡಿರೋ ಲಿಂಗ. ಅದಕ್ಕಾಗಿ ಇದಕ್ಕೆ ಭೀಮಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋವರೆಗೂ ಟಾಟಾ ಬಾಯ್.